ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಈ ದಿನ ಮತ್ತೊಂದು ಪಂಚತಂತ್ರದ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ. ಈ ದಿನದ ಕಥೆಯಲ್ಲಿ ಆತ್ಮೀಯ ಸ್ನೇಹಿತರು ಹಾಗೂ ಸಂಬಂಧಿಕರು ತಮ್ಮ ಪರಸ್ಪರ ರಹಸ್ಯಗಳನ್ನು ಯಾವುದೇ ಸಂದರ್ಭದಲ್ಲಿಯೂ ಬಹಿರಂಗಗೊಳಿಸಿಕೊಳ್ಳಬಾರದು, ಅದರಿಂದ ಆಪತ್ತು ಕಾದಿರುತ್ತೆ ಅನ್ನುವಂತಹ ವಿಚಾರವನ್ನು ಹೇಳುವಂತಹ ಹುತ್ತದಲ್ಲಿ ಅಡಗಿದ ಸರ್ಪದ ಕಥೆಯನ್ನು ನಾವು ನೋಡೋಣ. ಒಂದು ಊರಿನಲ್ಲಿ ದೇವಿ ಶಕ್ತಿ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ಆ ರಾಜನ ಒಬ್ಬ ಪುತ್ರ ಇರ್ತಾನೆ. ಆ ಪುತ್ರನಲ್ಲಿ ಯಾವುದೋ ಒಂದು ಅನಿಷ್ಟ ಸಂದರ್ಭದಲ್ಲಿ ಆ ಪುತ್ರನ ದೇಹದಲ್ಲಿ ಒಂದು ಹಾವು ಸೇರಿಕೊಂಡು ಆತನ ಹೊಟ್ಟೆಯಲ್ಲಿಯೇ ವಾಸ ಮಾಡೋದಕ್ಕೆ ಪ್ರಾರಂಭಿಸುತ್ತೆ. ಆ ಮಗುವಿನ ಹೊಟ್ಟೆಯಲ್ಲಿ ಹಾವು ವಾಸ ಮಾಡೋದಕ್ಕೆ ಪ್ರಾರಂಭಿಸಿದಾಗಿನಿಂದ ಆ ಮಗು ನಿಶಕ್ತಿಯಿಂದ ಬಳಲ್ತಾ ಇರುತ್ತೆ. ಒಂದಿಲ್ಲ ಒಂದು ದೇಹದ ಅಂಗ ಶಕ್ತಿಹೀನವಾಗಿ ಆ ಮಗು ಸ್ವಲ್ಪ ಅಸ್ವಸ್ಥ ಸ್ಥಿತಿಯಲ್ಲಿ ಇರುತ್ತೆ. ಇದರಿಂದ ಬೇಸರಗೊಂಡಂತಹ ರಾಜ ಬೇರೆ ಬೇರೆ ರಾಜವೈದ್ಯರನ್ನೆಲ್ಲ ಕರೆಸಿ ಆತನಿಗೆ ಸಾಧ್ಯವಾದಂತಹ ಎಲ್ಲ ಉಪಚಾರವನ್ನು ಮಾಡಿಸಿದಾಗಲೂ ಸಹಿತ ಆ ರಾಜಕುಮಾರ ಸ್ವಸ್ಥಗೊಳ್ಳೋದೇ ಇಲ್ಲ. ಇದರಿಂದ ಬೇಸರಗೊಂಡಂತಹ ರಾಜ ರಾಜ್ಯವನ್ನೆಲ್ಲ ತೊರೆದು ತನ್ನ ಪರಿವಾರ ಸಮೇತನಾಗಿ ದೇಶಾಂತರ ಹೊರಡ್ತಾನೆ. ಹೀಗೆ ದೇಶ ಸುತ್ತಾಡ್ತಾ ಒಂದು ಊರಿನಲ್ಲಿ ಬಂದು ಆ ದೇವಸ್ಥಾನದ ಆವರಣದಲ್ಲಿ ವಾಸವಾಗಿರ್ತಾನೆ. ಅದೇ ಸಂದರ್ಭದಲ್ಲಿ ಆತ ವಾಸವಾಗಿರುವಂತಹ ಊರಿಗೆ ಒಬ್ಬ ಬಲಿ ಅನ್ನುವಂತಹ ಅರಸು ಇರ್ತಾನೆ. ಆ ಅರಸನಿಗೆ ಇಬ್ಬರು ಪುತ್ರಿಯರು ಇರ್ತಾರೆ. ಇಬ್ಬರು ಯೌವನಸ್ಥ ಪುತ್ರಿಯರು. ಅವರು ಪ್ರತಿದಿನ ರಾಜನಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡುವಂತಹ ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ. ಹಾಗೆ ನಮಸ್ಕಾರ ಮಾಡುವಾಗ ಹಿರಿಯ ಪುತ್ರಿ ಹೇಳ್ತಾಳೆ, ಯಾವ ಕಾರಣದಿಂದ ಈ ಎಲ್ಲ ಸೌಖ್ಯ ನಮಗೆ ದೊರೆತಿದೆಯೋ ಅವರಿಗೆ ಒಳಿತಾಗಲಿ ಅಂತ ಹೇಳಿ ಅವರ ಕಾಲಿಗೆ ನಮಸ್ಕಾರ ಮಾಡ್ತಿರ್ತಾಳೆ. ಎರಡನೆಯ ಮಗಳು ಪಡೆದದ್ದನ್ನು ಅನುಭವಿಸಿ ಅಂತ ಆ ರಾಜನಿಗೆ ನಮಸ್ಕಾರ ಮಾಡ್ತಿರ್ತಾಳೆ. ಹಾಗೆ ಹೇಳಿದಾಗ ರಾಜನಿಗೇನೋ ಕಸಿಬಿಸಿಯಾಗಿ ಇದೆಂತಹ ದುರ್ವಾಕ್ಯವನ್ನು ಈ ಹುಡುಗಿ ಹೇಳ್ತಾ ಇದ್ದಾಳೆ ಅಂತ ಬೇಸರಗೊಂಡು ತನ್ನ ಮಂತ್ರಿಯನ್ನು ಕರೆದು ಹೇಳ್ತಾನೆ, ಅವಳು ಹೀಗೆ ದುರ್ವಾಕ್ಯವನ್ನು ಹೇಳೋದ್ರಿಂದ ನನಗೆ ಬೇಸರ ಆಗಿದೆ, ಹಾಗಾಗಿ ಅವಳನ್ನು ಯಾವುದಾದ್ರೂ ಪರದೇಶಿಗೆ ಮದುವೆ ಮಾಡಿ ಕೊಟ್ಟುಬಿಡ್ರಿ, ಅವಳು ಪಡೆದಿದ್ದನ್ನು ಅವಳು ಅನುಭವಿಸಲಿ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಬಲಿ ರಾಜನ ಮಂತ್ರಿ ಅವಳಿಗೆ ಗಂಡನ ಹುಡುಕಿಕೊಳ್ತಾ ಹೋಗಬೇಕಾದಾಗ ಅದೇ ದೇವಸ್ಥಾನದಲ್ಲಿ, ಅವರ ಊರಿನ ದೇವಸ್ಥಾನದಲ್ಲಿ ವಾಸವಾಗಿರುವಂಥ ಈ ರಾಜ ಮತ್ತು ರಾಜನ ಪುತ್ರನನ್ನು ನೋಡಿ ಆ ರಾಜಪುತ್ರನಿಗೆ ಈಕೆಯನ್ನು ಧಾರೆ ಎರೆದು ಕೊಡ್ತಾನೆ. ಹಾಗೆ ಧಾರೆ ಎರೆದು ಕೊಟ್ಟಾಗ ಸಹಜವಾಗಿ ಆ ಹುಡುಗಿ ಆತನ ಜೊತೆಯಲ್ಲಿ ಮತ್ತೆ ಬೇರೆ ಊರಿಗೆ ಹೊರಟು ಹೋಗ್ತಾಳೆ. ಹಾಗೆ ಹೋದಾಗ ಒಂದು ಸಾರಿ ಮತ್ತೊಂದು ಇಂಥದ್ದೇ ದೇವಸ್ಥಾನದ ಪಕ್ಕದಲ್ಲಿ ಅವರು ವಾಸವಾಗಿದ್ದಾಗ ಆ ಯುವರಾಜನನ್ನು ತನ್ನ ವಾಸಸ್ಥಳವನ್ನು ನೋಡಿಕೊಳ್ಳೋದಕ್ಕೆ ಹೇಳಿ ಪರಿವಾರ ಸಮೇತ ಆ ಯುವತಿ ಸಂತೆ ತೆಗೆದುಕೊಳ್ಳೋದಕ್ಕೆ ಅಥವಾ ತಮಗೆ ಬೇಕಾದಂತಹ ಮನೆಗೆ ಬೇಕಾದಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳೋದಕ್ಕೆ ಪರಿವಾರ ಸಮೇತಳಾಗಿ ಹೋಗ್ತಾಳೆ. ಹಾಗೆ ಹೋಗಿ ವಾಪಸ್ ಬರುವಷ್ಟೊತ್ತಿಗೆ ಆ ಯುವರಾಜ ಹುತ್ತದ ಅಲ್ಲಿ ಇದ್ದಂತಹ ಒಂದು ಹುತ್ತದ ಮೇಲೆ ತಲೆಯನ್ನಿಟ್ಟು ಮಲೆಗೆ ನಿದ್ರೆ ಹೋಗಿಬಿಟ್ಟಿರ್ತಾನೆ. ಹಾಗೆ ಆತ ನಿದ್ರೆ ಹೋದಾಗ ಆತನ ಹೊಟ್ಟೆಯೊಳಗಿದ್ದಂತಹ ಹಾವು ಹೊರಗಡೆಗೆ ಬಂದು ಆತನ ಬಾಯಿ ಮುಖಾಂತರ ಹೊರಗಡೆಗೆ ಬಂದು ವಾಯು ಸೇವನೆಯನ್ನು ಮಾಡ್ತಾ ಇರುತ್ತೆ. ಹಾಗೆ ಹೊಟ್ಟೆಯೊಳಗಿರುವಂತಹ ಹಾವು ಹೊರಗಡೆ ಬಂದು ವಾಯು ಸೇವನೆಯನ್ನು ಮಾಡ್ತಾ ಇರಬೇಕಾದಾಗ ಅಲ್ಲಿ ಹುತ್ತದಲ್ಲಿರುವ ಹಾವು ಸಹಿತ ಹಾಗೆ ವಾಯು ಸೇವನೆಗಾಗಿ ಹೊರಗಡೆಗೆ ಬರ್ತದೆ. ಹಾಗೆ ಬಂದಂತಹ ಹಾವು ಈತನ ಬಾಯಿಯಲ್ಲಿ ಇದ್ದಂಥ ಹಾವನ್ನು ನೋಡಿ ಒಂದಷ್ಟು ಕೋಪಗೊಂಡು ಕಣ್ಣನ್ನು ಕೆಂಪಾಗಿಸಿಕೊಂಡು ಪರಸ್ಪರರನ್ನು ನೋಡಿ ಆದ ನಂತರ ಹುತ್ತದಲ್ಲಿರುವ ಹಾವು ಹೇಳುತ್ತೆ, ಅಲ್ಲ, ಅಷ್ಟು ಸುಂದರವಾಗಿರುವಂತಹ ಯುವಕನ ಹೊಟ್ಟೆಯೊಳಗೆ ಕುಳಿತುಕೊಂಡು ಆತನಿಗೆ ಯಾಕೆ ತೊಂದರೆ ಕೊಡ್ತೀಯಾ, ನೀನು ಹೊರಗಡೆಗಿದ್ದು ಆರಾಮಾಗಿ ಜೀವಿಸಬಹುದಲ್ಲ ಅಂತ ಕೇಳುತ್ತೆ. ಹಾಗೆ ಕೇಳಿದ ತಕ್ಷಣ ಹೊಟ್ಟೆಯೊಳಗಿರುವಂಥ ಹಾವು ಹೇಳುತ್ತೆ, ಸರಿ, ನಾನೇನು ಇವನಿಗೆ ತೊಂದರೆ ಕೊಡ್ತೇನೆ, ನೀನು ಯಾಕೆ ಸಂಪದ್ಭರಿತವಾದಂತಹ 2 ಕುಂಭಗಳ ಮೇಲೆ ಇದ್ದುಕೊಂಡು ಆ ಕುಂಭಗಳನ್ನು ಮಲಿನ ಮಾಡ್ತೀಯಾ ಅಂತ ಹೊಟ್ಟೆಯೊಳಗಿರುವಂತಹ ಹಾವು ಕೇಳುತ್ತೆ. ಹಾಗೆ ಕೇಳಿದ ತಕ್ಷಣವೇ ಆ ಹುತ್ತದಲ್ಲಿರುವಂತಹ ಹಾವು ಹೇಳುತ್ತೆ, ಎಲೆ ದುರಾತ್ಮನೆ, ನಿನ್ನನ್ನು ನಾಶಪಡಿಸುವಂತಹ ಔಷಧಿ ಯಾರಿಗೂ ತಿಳಿದಿಲ್ಲ ಅಂತ ತಿಳಿದುಕೊಂಡಿದ್ದೇನೆ. ನೀನು ರುಬ್ಬಿರುವಂಥ ಹಳೆಯ ಸಾಸಿವೆಯ ಗಂಜಿಯನ್ನು ಕುಡಿದ್ರೆ ನಿನ್ನ ಸರ್ವನಾಶವಾಗುತ್ತೆ ಅನ್ನುವಂಥದ್ದು ತಿಳಿದಿಲ್ಲ ಅಂತ ಅಂದ್ಕೊಂಡಿದ್ದೀಯೇನು ನೀನು ಅಂತ. ಹಾಗೆ ಹೇಳಿದ ತಕ್ಷಣ ಮತ್ತೆ ಆ ಹುತ್ತದ ಹಾವಿನ ಮೇಲೆ ಸಿಟ್ಟುಕೊಂಡಂತಹ ಹೊಟ್ಟೆಯೊಳಗಿನ ಹಾವು ಹೇಳುತ್ತೆ, ಓಹೋ,
ನನ್ನ ಸಾವಿನ ರಹಸ್ಯವನ್ನು ಮಾತ್ರ ಹೇಳಿದೆ, ನಿನ್ನ ಸಾವಿನ ರಹಸ್ಯ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೆಯೇನು ನೀನು? ಬಿಸಿಯಾಗಿ ಕಾಸಿರುವ ಎಣ್ಣೆ ಅಥವಾ ಅತಿ ಬಿಸಿಯಾಗಿ ಕಾಸಿರುವ ನೀರನ್ನು ಹಾಕೋದ್ರ ಮೂಲಕ ನಿನ್ನನ್ನು ಈ ಜಾಗದಿಂದ ನಿವಾರಿಸಬಹುದು ಅನ್ನುವಂಥದ್ದು ನೀನು ಮರೆತು ಹೋಗಿದ್ದೀಯಾ ಅನ್ನತ್ತೆ. ಹೀಗೆ ಆ ಎರಡು ಹಾವುಗಳು ಪರಸ್ಪರ ಜಗಳ ಮಾಡ್ತಾ ಇರಬೇಕಾದಾಗ ಅದನ್ನು ದೂರದಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದಂತಹ ಈ ವರಾಣಿ ಆಕೆ ಬಂದು ತನ್ನ ಗಂಡನಿಗೆ ಹಳೆಯ ಸಾಸಿವೆಯ ಗಂಜಿಯನ್ನು ಕುಡಿಸೋದ್ರ ಮೂಲಕ ಹೊಟ್ಟೆಯೊಳಗಿರುವಂಥ ಹಾವಿನ ತೊಂದರೆಯಿಂದ ನಿವಾರಿಸ್ತಾಳೆ. ಅದರ ಜೊತೆಗೆ ಬಿಸಿ ನೀರು ಮತ್ತು ಎಣ್ಣೆಯನ್ನು ಹುತ್ತದ ಮೇಲೆ ಸುರಿಯೋದ್ರ ಮೂಲಕ ಅಲ್ಲಿಯ ಹಾವನ್ನು ಓಡಿಸಿ ಆ ಹಾವಿನ ಹುತ್ತದ ಕೆಳಗಿದ್ದಂತಹ ಸಂಪದ್ಭರಿತವಾದಂತಹ ಎರಡು ಬಂಗಾರದ ಕಲಸಗಳನ್ನು ತೆಗೆದುಕೊಳ್ತಾಳೆ. ಹಾಗೆ ತೆಗೆದುಕೊಂಡು ರಾಜಕುಮಾರನಿಗೆ ಅಂಟಿಕೊಂಡಿದ್ದಂತಹ ಕಾಯಿಲೆ ನಿವಾರಣೆಯಾದಾಗ ಸಹಜವಾಗಿ ಆ ಸಂಪತ್ತನ್ನು ತೆಗೆದುಕೊಂಡು ಗಂಡನ ಜೊತೆಯಲ್ಲಿ ಅತ್ಯಂತ ಸುಖವಾಗಿ ಜೀವಿಸೋದಕ್ಕೆ ಆರಂಭಿಸ್ತಾಳೆ. ಮತ್ತು ತಂದೆ ತಾಯಿಯಂದಿರು ಆಕೆಯನ್ನು ನೋಡಿ ಅಷ್ಟು ತುಂಬ ಸಂತಸಗೊಳ್ಳುತ್ತಾರೆ. ಹೀಗೆ ಪರಸ್ಪರ ಸ್ನೇಹಿತರು ಮತ್ತು ಸಂಬಂಧಿಗಳು ತಮ್ಮಲ್ಲಿರುವಂತಹ ರಹಸ್ಯವನ್ನು ಗೌಪ್ಯವಾಗಿಡದೆ ಅದನ್ನು ಮುಕ್ತವಾಗಿ ಹೀಗೆ ಹೇಳಿಕೊಂಡು ಬಿಟ್ಟರೆ ಅದನ್ನು ಕೇಳಿಸಿಕೊಂಡಂತಹ ಬೇರೆಯವರು ಅವರನ್ನು ಸರ್ವನಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕಾರಣ ಆಗುತ್ತೆ ಅನ್ನುವಂತಹ ವಿಷಯವನ್ನು ಈ ಕತೆ ಹೊಂದಿದೆ. ಇಲ್ಲಿಗೆ ಈ ಕಥೆಯನ್ನು ನಾನು ಪೂರ್ಣಗೊಳಿಸ್ತೇನೆ. ಧನ್ಯವಾದಗಳು.